ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರಗಳು. ಅಂತಿಮ BA ಐಚ್ಛಿಕ ಕನ್ನಡ ಪತ್ರಕ್ಕೆ 6 ಸಾಹಿತ್ಯ ಮೀಮಾಂಸೆಯಲ್ಲಿ ಪಾಶ್ಚಾತ್ಯ ಸಾಹಿತ್ಯ ಚಿಂತನೆಯ ಕುರಿತು ಕಳೆದ ತರಗತಿಗಳಲ್ಲಿ ನಾವು ಮಾತಾಡ್ತಾ ಇದ್ದೆವು. ಆದರೆ ಪ್ಲೇಟೋನ ಕುರಿತು ಮತ್ತು ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತ. ಸೊ ಕಾವ್ಯಕ್ಕೆ ಅನುಕರಣೆ ಅನ್ನುವುದು ಯಾವ ರೀತಿ ಅಗತ್ಯವಾಗಿದೆ ಮತ್ತು ಅನುಕರಣೆಯನ್ನು ಪ್ಲೇಟೋನಿಗಿಂತ ಅರಿಸ್ಟಾಟಲ್ ಯಾವ ರೀತಿ ಭಿನ್ನವಾಗಿ ಗ್ರಹಿಸಿಕೊಳ್ತಾನೆ ಅನ್ನೋದರ ಕುರಿತು ಮಾತಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆತ ಹೇಳ್ತಕ್ಕಂಥ ಕೆಥಾರ್ಸಿಸ್ ಅನ್ನೋದೇನಿದೆ, ಭಾವ ಶೋಧನ ಅಥವಾ ಭಾವ ವಿವೇಚನ ಅಂತ ಹೇಳ್ತಾ ಇದ್ದೇವೆ, ಆ ಕುರಿತು ನಾವು ಮಾತಾಡಿದ್ದೇವೆ. ಸೊ ಒಟ್ಟಿನಲ್ಲಿ ಕಳೆದ ತರಗತಿಯಲ್ಲಿ ನಾವು ಅರಿಸ್ಟಾಟಲ್ ಮತ್ತು ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತ ಅಂದರೆ ಏನು ಇತ್ಯಾದಿ, ಕಾವ್ಯ ಶೈಲಿ ಆ ನೆಲೆಯಲ್ಲಿ ಯಾವ ರೀತಿಯಲ್ಲಿ ಪ್ಲೇಟೋನಿಗಿಂತ ಭಿನ್ನವಾಗಿ ಕಾವ್ಯವನ್ನು ಕವಿಗಳನ್ನು ಯಾವ ರೀತಿಯಲ್ಲಿ ಗೌರವಿಸ್ತಾನೆ, ಯಾವ ರೀತಿಯಲ್ಲಿ ಗ್ರಹಿಸ್ತಾನೆ ಅರಿಸ್ಟಾಟಲ್ ಅನ್ನೋದನ್ನು ಗಮನಿಸ್ತೀವಿ. ಸೊ ಈ ತರಗತಿಯಲ್ಲಿ ನಾವು ಹೇಳ್ತಕ್ಕಂಥ ಇನ್ನೊಂದು ಅಂಶ, ಕಾವ್ಯದಲ್ಲಿರ್ತಕ್ಕಂಥ ಇನ್ನೊಂದು ಅಂಶ ರುದ್ರನಾಟಕದ ಕುರಿತು ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ರುದ್ರನಾಟಕ ಅಂದರೆ ಏನು, ಅದರ ಒಟ್ಟು ವ್ಯಾಪ್ತಿ, ಅದರ ಪಾತ್ರ ವಿಶ್ಲೇಷಣೆಗಳು, ಅದರ ಒಟ್ಟು ರುದ್ರನಾಟಕದ ಕುರಿತಾದ ಅರಿಸ್ಟಾಟಲ್ ವ್ಯಾಖ್ಯಾನಗಳನ್ನು ನಾವು ಈ ತರಗತಿಯಲ್ಲಿ ಗಮನಿಸಿಕೊಳ್ಳುತ್ತಿದ್ದೇವೆ. ನಾವು ಇಂಗ್ಲೀಷ್ನಲ್ಲಿ 2 ರೀತಿಯ ನಾಟಕಗಳನ್ನು ನಾವು ಗಮನಿಸಿಕೊಳ್ತೇವೆ. ಪಾಶ್ಚಾತ್ಯ ಸಾಹಿತ್ಯದಲ್ಲಿರ್ತಕ್ಕಂತಹ ಟ್ರ್ಯಾಜಿಡಿ ಡ್ರಾಮಾಗಳು ಮತ್ತು ಕಾಮಿಡಿ ಡ್ರಾಮಾಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಡ್ರಾಮಾದ ಒಂದು ಪ್ರಕಾರವಾಗಿರ್ತಕ್ಕಂಥ ಟ್ರ್ಯಾಜಿಡಿ ಅನ್ನುವಂಥೇನಿದೆ. ಸೊ ಈ ಟ್ರ್ಯಾಜಿಡಿ ಡ್ರಾಮಾ ಅಂತ ಏನು ಹೇಳ್ತಾ ಇದ್ದೀವಿ, ಈ ಟ್ರ್ಯಾಜಿಡಿ ಡ್ರಾಮಾಕ್ಕೆ ಸಮಾನಾರ್ಥಕವಾಗಿ ಅಥವಾ ಪರ್ಯಾಯವಾಗಿ ಕನ್ನಡದಲ್ಲಿ ದುರಂತ ನಾಟಕ ಅನ್ನುವಂಥ ಪದವನ್ನು ಬಳಸ್ತೀವಿ. ಸೊ ಟ್ರ್ಯಾಜಿಡಿ ಎಂಬುದರ ಸಮಾನಾರ್ಥಕವಾಗಿ ಕನ್ನಡದಲ್ಲಿ ದುರಂತ ನಾಟಕ ಅಂತೇಳಿ ಬಳಸ್ತೇವೆ. ಅದನ್ನೇ ರುದ್ರ ನಾಟಕ ಅಂತಲೂ ಹೇಳ್ತಾರೆ, ಗಂಭೀರ ನಾಟಕ ಅಂತ ಹೇಳ್ತಾರೆ, ಆವಿದ್ಧ ನಾಟಕ ಅನ್ನುವಂಥದ್ದು ಹೇಳ್ತಾರೆ. ಅಂದರೆ ಟ್ರ್ಯಾಜಿಡಿ ಎನ್ನುವ ಪದಕ್ಕೆ ಸಮಾನಾರ್ಥಕವಾಗಿ ಕನ್ನಡದಲ್ಲಿ ದುರಂತ ನಾಟಕ ಅಂತ ಹೇಳಿದರೆ, ಆ ದುರಂತ ನಾಟಕವನ್ನು ಬೇರೆ ಬೇರೆ ಪದಗಳಲ್ಲಿ ಕನ್ನಡದಲ್ಲಿ ಕರೆಯುತ್ತಾರೆ. ಅದನ್ನು ರುದ್ರ ನಾಟಕ ಅಂತಲೂ ಕರೀಬೋದು, ಗಂಭೀರ ನಾಟಕ ಅಂತಲೂ ಕರೆದಿದ್ದಾರೆ ಕೆಲವರು, ಆವಿದ್ಧ ನಾಟಕ ಅಂತೇಳಿ ಇನ್ನು ಕೆಲವರು ಕರೆದಿದ್ದಾರೆ. ಅಂದರೆ ಇವು ಏನಿದೆ, ಇವು ದುರಂತ ನಾಟಕದ ಪರ್ಯಾಯ ರೂಪಗಳು, ದುರಂತ ನಾಟಕದ ಪರ್ಯಾಯ ರೂಪಗಳು. ಅದರಲ್ಲಿ ರುದ್ರನಾಟಕ ಅನ್ನುವಂಥ ರೂಪವು ಸಹ ಒಂದಾಗಿರ್ತದೆ. ಅಂದರೆ ಇಲ್ಲಿ ರುದ್ರನಾಟಕ ಅಂದರೂ ಅಂದರೆ, ಗಂಭೀರ ನಾಟಕ ಅಂದರೂ ಅಂದರೆ, ಆವಿದ್ಧ ನಾಟಕ ಅಂದರೂ ಅಂದರೆ, ಎಲ್ಲವೂ ಸಹ ದುರಂತ ನಾಟಕ ಆಗಿರ್ತದೆ. ಈ ರುದ್ರನಾಟಕ ಪದಗಳನ್ನೇ ತೆಕ್ಕೊಂಡು ಇಲ್ಲಿ ಅರಿಸ್ಟಾಟಲ್ ವಿಮರ್ಶೆ ಮಾಡ್ತಾನೆ ಹೋಗ್ತಾನೆ. ರೌದ್ರವು ಟ್ರ್ಯಾಜಿಡಿಯ ಪ್ರಮುಖ ಅಂಶವಾಗಿದ್ದರು, ಅದೇ ಎಲ್ಲವೂ ಅಲ್ಲ. ರುದ್ರ ಅದರ ಸ್ಥಾಯಿ ಭಾವ ಏನಿದೆ ರೌದ್ರ ಅನ್ನುವಂಥದ್ದು, ರೌದ್ರ ರಸ. ಸೊ ರೌದ್ರ ರಸ ಏನಿದೆ ಅದು ಟ್ರ್ಯಾಜಿಡಿಯ ಪ್ರಮುಖ ಅಂಶ, ಅನುಮಾನ ಇಲ್ಲ. ರೌದ್ರ ರಸ ಇದ್ದರೆ ಮಾತ್ರ ಅದಕ್ಕೆ ಟ್ರ್ಯಾಜಿಡಿ ಅಂತೇಳಿ ಕರೆಯಬಹುದು, ಅದು ಟ್ರ್ಯಾಜಿಡಿ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಮುಖ ಅಂಶವಾಗಿದ್ದರು, ಅದೇ ಎಲ್ಲವೂ ಅಲ್ಲ. ಆದರೆ ರೌದ್ರ ನಾಟಕದಲ್ಲಿ ಬೇರೆ ಯಾವುದೇ ರಸಗಳು ಇರಬಾರ್ದು ಅಂತ ನಿಯಮಗಳು ಇಲ್ಲ. ಕೇವಲ ರೌದ್ರ ರಸವೇ ಆಗಿ ಹೋದರೆ ಆ ನಾಟಕ ಅದು ನಾಟಕ ಆಗಲಿಕ್ಕೂ ಸಾಧ್ಯ ಇಲ್ಲ. ಆ ನಾಟಕವನ್ನು ಯಾರು ಸಹ ಯಾವ ಕಲಾಭಿಮಾನಿ ಸಹ ಅದನ್ನು ಅಪೇಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದುರಂತ ಭಾವನೆ ಇದ್ದರೂ ಎಲ್ಲ ನಾಟಕಗಳು ದುರಂತ್ಯವನ್ನು ಹೊಂದಲೇಬೇಕೆಂಬುದಿಲ್ಲ. ನಾಟಕದಲ್ಲಿ ದುರಂತ ಭಾವನೆ ಇದೆ, ಎಲ್ಲ ನಾಟಕಗಳು ಇರಬಹುದು ಬೇಕಾದರೆ ದುರಂತ ಭಾವನೆಗಳು.
ಹಾಗಾದರೆ ಯಾವುದೇ ಒಂದು ನಾಟಕ ಆದಾಗ ಅಲ್ಲಿ ಭಿನ್ನ ಭಿನ್ನ ರಸಗಳು ಇರ್ತವೆ. ಹಾಸ್ಯ, ಶೃಂಗಾರ, ದುರಂತ, ಬೀಭತ್ಸ, ಭಯಾನಕ, ವೀರ ಎಲ್ಲ ಬರ್ತವೆ, ಬರಲೇಬೇಕಾಗ್ತದೆ, ಬರ್ತವೆ ಸಾಮಾನ್ಯವಾಗಿ. ಹಾಗಾಗಿ ದುರಂತ ಭಾವನೆ ಇದ್ದೆ ಅನ್ನುವ ಕಾರಣಕ್ಕಾಗಿ, ರೌದ್ರರಸ ಅಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿ ಆ ನಾಟಕ ಏನಿದೆ ಅಂತ್ಯವಾಗುವ ದುರಂತವನ್ನು ಹೊಂದಬೇಕು ಅಂತ ಇಲ್ಲ. ದುರರ್ಥ ಪದವನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ. ದುರರ್ಥ, ದುರ್ ಅಂದರೆ ಕೆಟ್ಟದ್ದು, ಕೆಟ್ಟದರಿಂದ ಅಂತ್ಯವಾಗತಕ್ಕಂಥ ಏನಿದೆ ಅದು ದುರಂತ. ಹಾಗಾಗಿ ದುರಂತ ಭಾವನೆ ಇದ್ದರೂ ಎಲ್ಲ ನಾಟಕಗಳು ದುರಂತ್ಯವನ್ನು ಹೊಂದಲೇಬೇಕೆಂಬುದಿಲ್ಲ. ಹಾಗಾಗಿ ಇದಕ್ಕೆ ಗಂಭೀರ ನಾಟಕ ಎಂಬುದೇ ಸೂಕ್ತ ಎಂಬುದು ಓ ಎಲ್ ನಾಗಭೂಷಣ ಸ್ವಾಮಿಯವರ ಅಭಿಪ್ರಾಯ. ಸೊ ಈ ಕಾರಣದಿಂದಾಗಿ ಓ ಎಲ್ ನಾಗಭೂಷಣ ಅಂತ ಒಬ್ಬ ವಿಮರ್ಶಕರು ಹೇಳ್ತಾರೆ, ದುರಂತ ಭಾವನೆ ಇದ್ದರೂ ಎಲ್ಲ ನಾಟಕಗಳು ದುರಂತವನ್ನು ಹೊಂದಿರಲೇಬೇಕಾಗಿರುವುದೇ ಇಲ್ಲ ಆಗ ಕಾರಣ ಇದನ್ನು ಅವರು ಗಂಭೀರ ನಾಟಕ ಅನ್ನುವುದೇ ಸೂಕ್ತ ಅಂತೇಳಿ ಅವರು ಕರೆಯುತ್ತಾರೆ. ಈ ಗಂಭೀರ ನಾಟಕಗಳ ಮೊದಲ ಚರ್ಚೆ ಸಿಗುವುದು ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ. ಅಂದರೆ ಈ ಗಂಭೀರ ನಾಟಕ ಅಂದರೆ ಅದೇ ರುದ್ರ ನಾಟಕ ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ಈ ಗಂಭೀರ ನಾಟಕ ಅಂದರೆ ಏನಂದರೆ ಸ್ವರೂಪ ಯಾವ ರೀತಿ ಅನ್ನೋದರ ಕುರಿತು ಚರ್ಚೆಯನ್ನು ಮೊದಲು ಮಾಡಿದವರು ಪಾಶ್ಚಾತ್ಯ ಸಾಹಿತ್ಯ ಚಿಂತಕನಾಗಿರ್ತಕ್ಕಂಥ ಅರಿಸ್ಟಾಟಲ್ ತನ್ನ ಕಾವ್ಯಮೀಮಾಂಸೆ ಅನ್ನುವಂಥ ಕೃತಿಯಲ್ಲಿ, ಪಾಶ್ಚಾತ್ಯ ಕಾವ್ಯಮೀಮಾಂಸೆ, ಭಾರತೀಯ ಕಾವ್ಯಮೀಮಾಂಸೆ ಅಲ್ಲ, ಅದು ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಅವ ಬರೆದಿರ್ತಕ್ಕಂಥ ಕಾವ್ಯಮೀಮಾಂಸೆ ಅನ್ನೋದ ಕೃತಿಯಲ್ಲಿ ಅದರ ಕುರಿತು ಮೊತ್ತ ಮೊದಲಿಗೆ ಚರ್ಚೆಯನ್ನು ಮಾಡ್ತಾನೆ. ನಾಟಕದ ಒಂದು ಪ್ರಕಾರವಾಗಿ ಗಂಭೀರ ನಾಟಕದ ವಸ್ತು ಆಸುಕದ್ದು. ಅಂದರೆ ಗಂಭೀರ ನಾಟಕ ಅನ್ನೋದು ನಾಟಕದ ಒಂದು ಪ್ರಕಾರ, ಅನುಮಾನ ಇದೆ. ಸೊ ಗಂಭೀರ ನಾಟಕದ ವಸ್ತು ಯಾವುದಾಗಿರ್ತದೆ ಅಂದರೆ ಅದರ ಸಬ್ಜೆಕ್ಟ್ ಏನು ಅಂತ ಹೇಳಿದರೆ ಅದು ಆಸುಕದ್ದು, ಅಂದರೆ ಸುಖವಿಲ್ಲದ್ದು, ಮನುಷ್ಯ ಬದುಕಿನ ಮೂಲ ಪ್ರವೃತ್ತಿಯೊಂದಿಗೆ ಸಂಬಂಧ ಹೊಂದಿರುವ ಈ ಪ್ರಕಾರ. ಅಂದರೆ ಅಸುಖ ಅನ್ನುವಂಥದ್ದೇನಿದೆ, ದುರಂತ ಅನ್ನೋದೇನಿದೆ, ಇದು ಮನುಷ್ಯನ ಬದುಕಿನಲ್ಲಿರ್ತಕ್ಕಂಥ ಮೂಲ ಪ್ರವೃತ್ತಿಗಳಲ್ಲಿ ಒಂದು. ಎಲ್ಲರೂ ಯಾವತ್ತೂ ಸುಖವಾಗಿರುವುದಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೆ ಯಾವತ್ತೂ ಶಾಶ್ವತವಾಗಿ ಸುಖ ಆಗುವುದಿಲ್ಲ. ಈ ಸುಖದೊಂದಿಗೆ ದುಃಖವು ಅಥವಾ ಆ ಸುಖ ಅಂತ ಏನು ಹೇಳ್ತೇವೆ ಅದು ಇರ್ತದೆ. ಹಾಗಾಗಿ ಬದುಕು ಏನಿದೆ ಬೇವು ಮತ್ತು ಬೆಲ್ಲ ಎರಡೂ ಇರತಕ್ಕಂಥದ್ದು. ಆದ ಕಾರಣ ಮನುಷ್ಯನ ಮೂಲ ಪ್ರವೃತ್ತಿಗೆ ಸಂಪರ್ಕ ಹೊಂದಿರುವ ಈ ಪ್ರಕಾರ, ಈ ಆಸುಖ ಅನ್ನುವಂಥ ಅಥವಾ ಗಂಭೀರ ನಾಟಕ ಅನ್ನುವಂಥ ಪ್ರಕಾರ ಏನಿದೆ ಮನುಷ್ಯನ ಮನಸ್ಸನ್ನು ಕಳಕಬಲ್ಲದು. ಇನ್ನೊಬ್ಬರ ಸುಖವನ್ನು ಕಂಡು ನಾವು ಹಿಗ್ತೇವೆ, ಅದೇ ಇನ್ನೊಬ್ಬರ ದುರಂತವನ್ನು ಕಂಡು, ಇನ್ನೊಬ್ಬರ ಆಸುಖವನ್ನು ಕಂಡು, ಇನ್ನೊಬ್ಬರ ಟ್ರ್ಯಾಜಿಡಿಯನ್ನು ನಾವು ಗಮನಿಸ್ಕೊಂಡಾಗ ನಾವು ಸಹಜವಾಗಿ ಅಂತೇವೆ, ನಾವು ಅಳ್ತೇವೆ, ನಾವು ದುಃಖ ಪಡ್ತೇವೆ. ಆ ದುರಂತ ಏನಿದೆ ಅದು ನಮ್ಮದು ಅಂತೇಳಿ ನಾವು ಗ್ರಹಿಸ್ಕೊಳ್ತೇವೆ. ಯಾಕೆಂದರೆ ಈ ದುರಂತ ಅನ್ನುವಂಥ ಒಂದು ಮೂಲ ಪ್ರವೃತ್ತಿ ಏನೇ ಮನುಷ್ಯನಲ್ಲಿ ಇದೆ. ಕಲಕಬಲ್ಲದು, ಹೊಸ ತಿರುವಿನೊಂದಿಗೆ ಗಂಭೀರ ಸಂತೋಷವನ್ನು ನೀಡಬಲ್ಲದು, ಅಥವಾ ಅದು ಹೊಸ ತಿರುವು ಪಡ್ಕೊಂಡು ಒಂದು ರೀತಿಯ ಗಂಭೀರವಾದ ಸಂತೋಷ. ಸೊ ಇದು ಈ ರೀತಿ ಆಯಿತು, ಈ ರೀತಿ ಆದ ಕಾರಣ ಈ ರೀತಿ ಆಯಿತು ಅಂತೇಳಿ ಸಂತೋಷವನ್ನು ಪಡಬಹುದು. ಅರಿಸ್ಟಾಟಲ್ನ ಪೊಯೆಟಿಕ್ಸ್ನ 6ನೇ ಅಧ್ಯಾಯ ರುದ್ರ ನಾಟಕದ ಕುರಿತು ಚರ್ಚೆ ಇರುವ ಬಹುಮುಖ್ಯವಾಗಿದೆ. ಸೊ ಗಂಭೀರ ನಾಟಕ ಅನ್ನೋದರ ಚರ್ಚೆಯನ್ನು ಕಾವ್ಯಮೀಮಾಂಸೆಯಲ್ಲಿ ಕೃತಿಯಲ್ಲಿ ಮಾಡಿದರೆ, ಇನ್ನು ರುದ್ರ ನಾಟಕ ಅನ್ನುವಂಥ ಒಂದು ಪದವನ್ನು ತಕ್ಕೊಂಡು ಅರಿಸ್ಟಾಟಲ್ ತನ್ನ ಇನ್ನೊಂದು ಕೃತಿಯಾಗಿರ್ತಕ್ಕಂಥ ಪೊಯೆಟಿಕ್ಸ್ ಅನ್ನುವಂಥ ಪಾಶ್ಚಾತ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ, ಆ ಕೃತಿಯ 6ನೇ ಅಧ್ಯಾಯ, ಅದರಲ್ಲಿ ಈ ರುದ್ರ ನಾಟಕ ಕುರಿತು ಆತ ವಿಶ್ಲೇಷಣೆ ಮಾಡ್ತಾನೆ. ಅಲ್ಲಿರುವ ವ್ಯಾಖ್ಯಾನದ ಮೇಲೆ ಒಟ್ಟು ಅದನ್ನು ಇಲ್ಲಿ ಕನ್ಕ್ಲೂಡ್ ಮಾಡಿಕೊಡ್ತಾ ಇದ್ದಾನೆ. ಆ ರುದ್ರ ನಾಟಕಕ್ಕೆ ಸಂಬಂಧಪಟ್ಟಂಥ ಪೊಯೆಟಿಕ್ಸ್ನ 6ನೇ ಅಧ್ಯಾಯದಲ್ಲಿರ್ತಕ್ಕಂಥ ವ್ಯಾಖ್ಯಾನಗಳು ಏನಿವೆ, ಡೆಫಿನೇಷನ್ಗಳೇನಿವೆ, ಅದರ ಡಿಫೈನ್ಗಳೇನಿವೆ, ಇವುಗಳ ಆಧಾರದಲ್ಲಿ, ಇವುಗಳ ವ್ಯಾಖ್ಯಾನದ ಮೇರೆಗೆ ಒಟ್ಟು ಸಾರಾಂಶ ಏನೆಂದರೆ ರುದ್ರ ನಾಟಕವು ಗಂಭೀರವಾದ, ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ
ಸ್ವಸಂಪೂರ್ಣವಾದ ಕಾರ್ಯವನ್ನು ನಾವು ಬರೋಣ. ಒಟ್ಟು ವಿಶ್ಲೇಷಣೆಯಲ್ಲಿ ಇಲ್ಲಿ ನಾವು ತಗೊಳ್ತಕ್ಕಂಥದ್ದು ರುದ್ರನಾಟಕ ಅಂದರೆ ಏನು, ಇದನ್ನು ಅರಿಸ್ಟಾಟಲ್ ಹೇಳ್ತಕ್ಕಂಥದ್ದು. ಅವ ಹೇಳೋ ಪ್ರಕಾರ ರುದ್ರನಾಟಕವು ಗಂಭೀರವಾದ, ರುದ್ರ ಅನ್ನುವಂಥದ್ದು ಗಂಭೀರವಾಗಿರ್ತದೆ. ಯಾವುದೋ ಒಂದು ಟ್ರ್ಯಾಜಿಡಿ ಇದ್ದಾಗ ನಾವು ಸ್ತಂಭೀಭೂತರಾಗಿ ಹೋಗ್ತೇವೆ, ಕಂಬದಂತೆ ನಿಲ್ತೇವೆ ನಾವು. ಒಂದು ರೀತಿಯ ಆಶ್ಚರ್ಯ, ಒಂದು ರೀತಿಯ ಅಟ್ಯಾಕ್ ನಮಗಾಗುತ್ತದೆ. ಹಾಗಾಗಿ ರುದ್ರನಾಟಕವು ಗಂಭೀರವಾದ, ಅದು ಸ್ವಲ್ಪ ವಿಶಾಲವಾಗಿರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಒಂದು ದುರಂತ ಏನಿದೆ ಒಮ್ಮೆಲೆ ಬಂದು ಬೀಳುವುದಲ್ಲ. ಬೇರೆ ಬೇರೆ ಕಾರಣಗಳಿಂದಾಗಿ ರುದ್ರ ಅನ್ನುವಂಥ ಒಂದು ರಸ ನಮ್ಮನ್ನು ಆವರಿಸ್ಕೊಳ್ತದೆ. ಆದ ಕಾರಣ ಅದು ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ. ಮತ್ತು ಈ ದುಃಖ ಅನ್ನೋದೇನಿದೆ ಒಮ್ಮೆ ಬಂದು ಒಮ್ಮೆಲೆ ಹೋಗುವುದಿಲ್ಲ. ಸುಖವನ್ನಾದರೂ ಒಮ್ಮೆಲೆ ಗ್ರಹಿಸಿಕೊಳ್ಳೋದು ಮತ್ತು ನಾವು ಮರೆತು ಬಿಡ್ತೇವೆ. ಅದು ದುಃಖವನ್ನು ಹೆಚ್ಚು ಸಮಯ ಮನುಷ್ಯ ತನ್ನಲ್ಲಿ ಇಟ್ಟುಕೊಳ್ತಾನೆ, ಅದನ್ನು ಅನುಭವಿಸಿಕೊಂಡು ದುಃಖಿಸ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ವಿಶಾಲವಾದ ಸ್ವಸಂಪೂರ್ಣವಾದ ಕಾರ್ಯಬದ್ಧರ ಅನುಕರಣ, ಸ್ವಸಂಪೂರ್ಣವಾದ ಅವನೇ ಮಾಡಿಕೊಂಡದ್ದು, ಅವನೇ ಅನುಭವಿಸ್ತಕ್ಕಂಥದ್ದು, ಅದು ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಬದ್ಧರ ಅನುಕರಣ. ಅದನ್ನೇ ರುದ್ರನಾಟಕ ಅಂತ ಹೇಳ್ತಾರೆ. ಹೃದಯಗುಣ ಶೋಭಿತವಾದ ಭಾಷೆಯಲ್ಲಿತ್ತು. ಅದು ಹೃದಯದ ಭಾಷೆ, ಮನಸ್ಸಿನ ಭಾಷೆ ಅಲ್ಲ, ಮಾತಿನ ಭಾಷೆ ಅಲ್ಲ. ಸೊ ನಮ್ಮ ದುರಂತ ಏನಿದೆ, ನಮ್ಮ ರೌದ್ರ ಏನಿದೆ, ಅದನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸೋದು, ನಾಲಿಗೆಯ ಮೂಲಕ, ಅದನ್ನು ಮಾತಿನ ಮೂಲಕ ವ್ಯಕ್ತಪಡಿಸೋಕ್ಕೆ ಆಗುವುದಿಲ್ಲ. ಆದ ಕಾರಣ ಹೃದಯ ಗುಣ ಶೋಭಿತವಾಗಿರ್ತವೆ. ಹೃದಯದ ಗುಣದಿಂದ ಕೂಡಿಕೊಂಡಿರ್ತಕ್ಕಂಥ ಭಾಷೆಯಲ್ಲಿ ಇದು ಇರ್ತಕ್ಕಂಥದ್ದು. ಕೃತಿಯ ವಿವಿಧ ಭಾಗಗಳಲ್ಲಿ ಪ್ರತಿಯೊಂದು ಪ್ರಕಾರವು ಪ್ರತ್ಯೇಕವಾಗಿ ಪ್ರಯುಕ್ತವಾಗಿರಬೇಕು. ಈ ರುದ್ರ ಅನ್ನುವಂಥ ನಾಟಕದ ರುದ್ರ ರಸ ಏನಿದೆ, ಅದು ಒಂದು ಕೃತಿಯ ಯಾವುದೇ ಒಂದು ಟೆಕ್ಸ್ಟ್ ಏನಿದೆ, ಯಾವುದೋ ಒಂದು ಪಠ್ಯ ಏನಿದೆ, ಅಥವಾ ಯಾವುದೇ ಒಂದು ನಾಟಕ, ಯಾವುದೋ ಒಂದು ಕೃತಿ ಏನಿದೆ, ಆ ಕೃತಿಯ ವಿವಿಧ ಭಾಗಗಳಲ್ಲಿ, ಬೇರೆ ಬೇರೆ ಅಧ್ಯಾಯಗಳಲ್ಲಿ ಪ್ರತಿಯೊಂದು ಪ್ರಕಾರವು ಈ ಪ್ರತ್ಯೇಕವಾಗಿ ಪ್ರಯುಕ್ತವಾಗಿರ್ತದೆ. ಪ್ರತಿಯೊಂದು ಈ ಪ್ರಕಾರಗಳಿಗೆ ಪ್ರತ್ಯೇಕವಾಗಿ ಪ್ರಯುಕ್ತವಾಗಿರ್ತವೆ. ಅದು ಅಭಿನಯದ ರೂಪದಲ್ಲಿರ್ತದೆ. ರುದ್ರವನ್ನು ಅಭಿನಯದ ಮೂಲಕ ಹೇಳಬೇಕು ನಾವು. ನೀವು ಸಂತೋಷವನ್ನು ನಾವು ಮಾತಿನ ಮೂಲಕ ಹೇಳ್ಬೋದು. ಆದರೆ ರುದ್ರ ಅನ್ನುವಂಥ ಗುಣ ಏನಿದೆ, ಅದು ಹೆಚ್ಚು ಮನುಷ್ಯನಿಗೆ ಫೀಲಿಂಗ್ ಆಗಬೇಕಾದ್ರೆ ಅವಾಗನ್ನು ಅಭಿನಯದ ಮೂಲಕ ಹೇಳಿದಾಗ ಮಾತ್ರ ಅದು ಹೆಚ್ಚು ಮನದಟ್ಟಾಗ್ತಕ್ಕಂಥದ್ದು. ಆ ರುದ್ರವನ್ನು, ಆ ದುರಂತವನ್ನು ತನ್ನ ದುರಂತ ಅಂತೇಳಿ ಭಾವಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಅದು ಅಭಿನಯದ ರೂಪದಲ್ಲಿರಬೇಕು, ಕಥನ ರೂಪದಲ್ಲಿರಬಾರದು. ಅದು ಕಥನ ರೂಪದಲ್ಲಿದ್ದರೆ ಅದು ರುದ್ರ ನಾಟಕ ಆಗುವುದಿಲ್ಲ, ಅದು ಬೇರೆ ಆಗ್ತವೆ. ಹಾಗಾಗಿ ಅದು ಅಭಿನಯ ರೂಪದಲ್ಲಿರಬೇಕು. ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸುವ ಘಟನೆಗಳಿಂದ ಕೂಡಿದ್ದಾಗಿರಬೇಕು. ಅಂತಹ ಭಾವಗಳ ಕೆಥಾರ್ಸಿಸನ್ನು ಸಾಧಿಸಬೇಕು. ಕರುಣೆ ಮತ್ತು ಭಯ, ಯಾವುದೇ ಒಂದು ದುರಂತ ಘಟನೆಯನ್ನು ನಾನು ನೋಡಿದಾಗ, ಗಮನಿಸಿದಾಗ ನಮ್ಮಲ್ಲಿ ಆ ಒಂದು ದುರಂತದ ಕುರಿತು ಒಂದು ಕರುಣೆ ಹುಟ್ಟಬೇಕಾಗ್ತದೆ. ಕರುಣೆಯ ಭಾವ ಮತ್ತು ಭಯ, ಆ ದುರಂತವನ್ನು ಕಂಡ ಕೂಡಲೇ ನಮಗೆ ಮೊದಲಿಗೆ ಆಗ್ತಕ್ಕಂಥದ್ದು ಭಯ. ಆಮೇಲೆ ಅಯ್ಯೋ ದೇವರೇ, ಈಗ ಆಗಬಾರ್ದಿತ್ತು, ಈಗ ಆಗೋಯ್ತಲ್ಲ ಅನ್ನೋವಂಥ ಒಂದು ರೀತಿಯ ಅನುಕಂಪ ಏನಿದೆ, ಅಥವಾ ಕರುಣೆ ಏನಿದೆ, ಅದು ನಮ್ಮಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸುವ ಘಟನೆಗಳಿಂದ ಅದು ಕೂಡಿದ್ದಾಗಿರ್ತಕ್ಕಂಥದ್ದು. ಅಂತಹ ಭಾವಗಳ ಸಾಧಿಸಬೇಕು. ಅಂತಹ ಕರುಣೆ ಮತ್ತು ಭಯದ ಭಾವಗಳ ಶೋಧನೆ ಅನ್ನೋದು ಮಾಡಬೇಕು. ಶೋಧನೆ, ಒಳಗಿರ್ತಕ್ಕ ಕರುಣೆ ಮತ್ತು ಭಯ ಏನಿದೆ, ಆ ಭಾವಗಳನ್ನು ಶೋಧಿಸಿ ಹೊರತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾದರೆ ಮಾತ್ರ ಅದನ್ನು ರುದ್ರನಾಟಕ ಅಂತೇಳಿ ಹೇಳಬೇಕಾಗಿದೆ. ಸೊ ಈ ಒಟ್ಟು ಅಭಿಪ್ರಾಯಗಳಿವೆ. ಇವು ಅರಿಸ್ಟಾಟಲ್ನ ಅಭಿಪ್ರಾಯಗಳು. ಅವ ತನ್ನ ಪೊಯೆಟಿಕ್ಸ್ ಕೃತಿಯ 6ನೇ ಅಧ್ಯಾಯದಲ್ಲಿ ರುದ್ರನಾಟಕದ ಕುರಿತು ಚರ್ಚೆ ಮಾಡುವಾಗ, ವ್ಯಾಖ್ಯಾನ ಮಾಡುವಾಗ ಹೇಳ್ತಕ್ಕಂಥ ಅಂಶಗಳು. ಇನ್ನೂ ಮುಂದಕ್ಕೆ ಹೋಗ್ತಾ ಹೋದರೆ
ದುರಂತ ನಾಟಕದ ವಸ್ತು, ಸಾಧನೆ, ರೀತಿ, ಪ್ರಭಾವಗಳನ್ನು ಏಕಕಾಲದ ಚರ್ಚಿಸುವ ಈ ವ್ಯಾಖ್ಯಾನದಲ್ಲಿ 5 ಮುಖ್ಯಾಂಶಗಳಿವೆ. ಇದೇ ಪಾಯಿಟಿಕ್ಸ್ನಲ್ಲಿ ಅರಿಸ್ಟಾಟಲ್ ಈ ದುರಂತ ನಾಟಕ ಅನ್ನೋದು ಏನಿದೆ, ಅಥವಾ ಈ ರುದ್ರ ನಾಟಕ ಅನ್ನೋದು ಏನಿದೆ, ಈ ರುದ್ರ ನಾಟಕದ ವಸ್ತು, ಸಾಧನೆ, ರೀತಿ ಮತ್ತು ಪ್ರಭಾವಗಳು ಇವುಗಳನ್ನು ಏಕಕಾಲದಲ್ಲಿ ಚರ್ಚಿಸ್ತಾನೆ. ಅದೇ ಅಧ್ಯಾಯದಲ್ಲಿ ಅಂತ ಚರ್ಚಿಸ್ತಾನೆ. ಅವರ ಚರ್ಚೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಾಖ್ಯಾನಗಳೇನಿವೆ, ಆ ವ್ಯಾಖ್ಯಾನಗಳಲ್ಲಿ ಕೆಲವು ಅಂಶಗಳನ್ನು ಇಲ್ಲಿ ನಾವು ಗಮನಿಸಿಕೊಳ್ಳುತ್ತೇವೆ. ಅದರಲ್ಲಿ 5 ಮುಖ್ಯಾಂಶಗಳನ್ನು ವಿಮರ್ಶಕರು ಇಲ್ಲಿ ಗುರುತಿಸ್ತಾರೆ. ಮೊದಲನೇದು, ದುರಂತ ನಾಟಕ ಏನಿದೆ ಅದು ವೈನೋದಿಕ ನಾಟಕದಿಂದ ಬೇರ್ಪಡಿಸ್ತದೆ. ಇಲ್ಲಿ ಬೇರೆ ಬೇರೆ ಕನ್ನಡದ ಹೊಸ ಪದಗಳನ್ನು ನಾವು ಗಮನಿಸ್ಕೊಳ್ಬೇಕು. ದುರಂತ ನಾಟಕ ಅನ್ನೋದು ಏನಿದೆ ಅದು ದುರಂತ ನಾಟಕ, ಅದು ವೈನೋದಿಕ ನಾಟಕ ಅಲ್ಲ. ವೈನೋದಿಕ ನಾಟಕ ಅಂದರೆ ವಿನೋದದಿಂದ ಕೂಡಿರ್ತಕ್ಕಂಥ ನಾಟಕ. ಅದನ್ನೇ ಇಂಗ್ಲೀಷಲ್ಲಿ ಕಾಮಿಡಿ ಅಂತೇಳಿ ಕರೀತಾರೆ. ಸೊ ಈ ದುರಂತ ನಾಟಕ ಅನ್ನೋದು ವೈನೋದಿಕ ನಾಟಕದ ಒಳಗೆ ಇರುವುದಿಲ್ಲ ಅದು. ಹಾಗಾಗಿ ಆ ದುರಂತ ನಾಟಕ ವೈನೋದಿಕ ನಾಟಕದಿಂದ ಬೇರ್ಪಡಿಸುತ್ತದೆ. ಎರಡನೇ ಅಂಶ, ಚಾಟುಪದ್ಯ ಭಾವಗೀತೆಗಳಿಂದ ಬೇರ್ಪಡಿಸುತ್ತದೆ. ಯಾವತ್ತೂ ಒಂದು ದುರಂತ ನಾಟಕದಲ್ಲಿ ಭಾವಗೀತೆ ಅನ್ನೋದು ಇರುವಾಗಿಲ್ಲ. ಯಾಕಂದರೆ ಭಾವಗೀತೆ ಇದೆ, ಅದು ಬೇರೆ ಆಗ್ತದೆ. ಅಲ್ಲಿ ಚಾಟುಪದ್ಯಗಳು ಅನ್ನೋದು ಇರೋದಿಲ್ಲ. ಹಾಗಾಗಿ ಚಾಟುಪದ್ಯ ಮತ್ತು ಭಾವಗೀತೆಗಳಿಂದ ಹೊರತಾಗಿರ್ತಕ್ಕಂಥ ದುರಂತ ನಾಟಕ ಎರಡನೇ ಅಂಶ. ಮೂರನೇ ಅಂಶ, ಇತರ ಸಾಹಿತ್ಯ ಪ್ರಕಾರಗಳಿಗಿಂತ ಭಿನ್ನವಾಗಿ ಗೀತ ಮತ್ತು ಪದ್ಯ ಭಾಗಗಳ ಸ್ಥಾನ ನಿರ್ದಿಷ್ಟತೆಯನ್ನು ದಾಖಲಿಸ್ತದೆ. ಇತರ ಸಾಹಿತ್ಯ ಪ್ರಕಾರಗಳೇನು, ಆ ಇತರ ಸಾಹಿತ್ಯ ಪ್ರಕಾರಗಳಿಂದ ಭಿನ್ನವಾಗಿ ನೀವು ಕಾದಂಬರಿ ಇರ್ಬೋದು, ಕಾವ್ಯ ಇರ್ಬೋದು, ಕಥೆ ಇರಬಹುದು, ಇವುಗಳಿಗಿಂತ ಭಿನ್ನವಾಗಿ ಗೀತ ಮತ್ತು ಪದ್ಯ ಭಾಗಗಳ ಸ್ಥಾನ ನಿರ್ದಿಷ್ಟತೆಯನ್ನು ದಾಖಲಿಸ್ತದೆ. ನಾಟಕದಲ್ಲಿ ಗೀತೆಗಳಿವೆ, ಟ್ರಾಜಿಡಿಯಲ್ಲೂ ದುರಂತ ನಾಟಕಗಳು ಸಹ ಗೀತೆಗಳಿವೆ. ಆ ಗೀತೆಗಳು ಮತ್ತು ಪದ್ಯ ಭಾಗಗಳೇನಿವೆ ಈ ಸ್ಥಾನಗಳು ನಿರ್ದಿಷ್ಟತೆಯನ್ನು ದಾಖಲಿಸ್ತವೆ. ಎಲ್ಲಿ ಬೇಕು ಅಲ್ಲಿಗೆ ಮಾತ್ರ, ಅಷ್ಟಕ್ಕೆ ಮಾತ್ರ ಅದು ಸೀಮಿತವಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ನೀವು ಪದ್ಯಗಳನ್ನು ಹಾಕ್ಕೊಳ್ಳೋಕ್ಕಾಗೋಲ್ಲ. ಹಾಗೆ ನಿರ್ದಿಷ್ಟ ಸ್ಥಾನದಲ್ಲಿ ಅದೇ ರೀತಿಯ ಪದ್ಯಗಳು ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಪದ್ಯ ಮತ್ತು ಗೀತಗಳ ಸ್ಥಾನ ನಿರ್ದಿಷ್ಟತೆಯನ್ನು ಪಡೆಯತಕ್ಕಂಥದ್ದು ಇದು ದುರಂತ ನಾಟಕದ ಇನ್ನೊಂದು ಬಹಳ ಮುಖ್ಯವಾದ ಅಂಶ. 4ನೇ ಅಂಶ, ಅಭಿನಯಕ್ಕೆ ಒತ್ತು ಕೊಟ್ಟು ಕಥನ ರೂಪವನ್ನು ನಿಷೇಧಿಸ್ತಾರೆ. ಮಾತಿಗಿಂತ ಕೃತಿ ಮುಖ್ಯ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಮಾತಿಗಿಂತ ಅಭಿನಯ ಅನ್ನೋದು ಮುಖ್ಯ ಆಗುತ್ತದೆ. ಅಭಿನಯಕ್ಕೆ ಒತ್ತು ಕೊಟ್ಟು, ನಾಟಕ ಅನ್ನೋದು ಅಭಿನಯ, ನಾಟಕ ಅನ್ನೋದು ನಟನೆಯಿಂದ ಕೂಡಿರ್ತಕ್ಕಂಥದ್ದು. ನಟನೆ ಮಾಡುವವರು ನಟ ಅಂತ ಕರೀತೀವಿ. ಹಾಗಾಗಿ ನಟನೊಬ್ಬ ಏನಿದೆ ತನ್ನ ನಟನೆಯ ಮೂಲಕ ವ್ಯಕ್ತಪಡಿಸ್ತಕ್ಕಂಥದ್ದು ಅದುವೇ ನಾಟಕ ಆಗ್ತದೆ. ಹಾಗಾಗಿ ಇಲ್ಲಿ ಅಭಿನಯ ಅನ್ನೋದೇನಿದೆ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಕಥೆಯನ್ನು ನೆರೇಟ್ ಮಾಡ್ತಕ್ಕಂಥದ್ದು, ಕಥನ ನಿರೂಪಣೆ ಅನ್ನೋದೇನಿದೆ ಅದು ನಿಷೇಧಿಸ್ತದೆ. ಕೊನೆಯದಾಗಿ 5ನೇ ಅಂಶ, ಕೊನೆಯದಾಗಿ ಅದರ ಉದ್ದೇಶ ಮತ್ತು ಪರಿಣಾಮಗಳನ್ನು ಉಲ್ಲೇಖಿಸ್ತಾರೆ. ಯಾವುದೇ ದುರಂತ ನಾಟಕ ಇರಲಿ, ಆ ದುರಂತ ನಾಟಕ ಆಗಬೇಕಾದ್ರೆ ಅದರ ಹಿಂದೆ ಒಂದು ಉದ್ದೇಶ ಇದೆ. ಸೊ ಹಿಂದೆ ಉದ್ದೇಶ, ಮುಂದೆ ಅದರ ಪರಿಣಾಮ, ಇವನ್ನು ಗಮನಿಸಿಕೊಂಡು ಒಂದು ನಾಟಕ, ದುರಂತ ನಾಟಕ ರಚನೆ ಆಗುತ್ತದೆ. ಸೊ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆ ನಾಟಕವನ್ನು ರಚನೆ ಮಾಡಲಿಕ್ಕೆ, ಅಭಿನಯ ಮಾಡಲಿಕ್ಕೆ ಹೋಗಬೇಕು. ಸೊ ಉದ್ದೇಶ ಏನಿದೆ ಅದು ಪರಿಣಾಮಕಾರಿಯಾಗಿ ಆ ರಂಗಭೂಮಿಯಲ್ಲಿ ಅದು ಬಿಂಬಿತವಾಗಿದೆ. ಸೊ ಇನ್ನೊಬ್ಬನಿಗೆ ನಾಟಕವನ್ನು ನೋಡಿ ಶ್ರೋತೃ ಯಾರಿದ್ದಾನೆ, ಆ ಶ್ರೋತೃಗೆ ಕಲಾಸಕ್ತರಿಗೆ
ಯಾವುದೇ ರೀತಿಯ ಭಾವನೆಗಳು ಬಾರದೇ ಹೋದರೆ, ಯಾವುದೇ ರೀತಿಯ ನೋವುಗಳು ಅವನಿಗೆ ಅನಿಸದೇ ಹೋದರೆ ಅದು ದುರಂತ ನಾಟಕ ಆಗುವುದಿಲ್ಲ. ಹಾಗಾಗಿ ಅದರ ಉದ್ದೇಶ ಮತ್ತು ಪರಿಣಾಮಗಳನ್ನು ಅದು ಉಲ್ಲೇಖಿಸ್ತದೆ. ಸೊ ಇದಿಷ್ಟು ದುರಂತ ನಾಟಕದ ಕುರಿತು ಅರಿಸ್ಟಾಟಲ್ ಹೇಳ್ತಕ್ಕಂಥ ಪ್ರಮುಖವಾದ ಇದು. ಅರಿಸ್ಟಾಟಲ್ನ ವ್ಯಾಖ್ಯಾನದ ಮುಖ್ಯವಾದ ಒಂದು ಗಾಂಭೀರ್ಯ ಮತ್ತು ಕರುಣೆ, ಭಯಗಳ ಪ್ರಚೋದನೆ ಮತ್ತು ಶೋಧನೆ. ಅರಿಸ್ಟಾಟಲ್ ರುದ್ರನಾಟಕ ಕುರಿತು ಹೇಳೋ ಸಂದರ್ಭದಲ್ಲಿ ಅವನ ಮುಖ್ಯ ಗಮನ ಇರತಕ್ಕಂಥದ್ದು ಗಾಂಭೀರ್ಯ. ನಾಟಕ ಅನ್ನೋದು ಆ ರೀತಿ ಗಂಭೀರವಾಗಿರ್ತಕ್ಕಂಥದ್ದು ಮತ್ತು ಕರುಣೆ ಮತ್ತು ಭಯಗಳ ಪ್ರಚೋದನೆ. ಕರುಣೆ ಮತ್ತು ಭಯಗಳನ್ನು ಪ್ರಚೋದಿಸಬೇಕು. ಯಾರಿಗೆ? ನೋಡುಗರು ಏನಿದ್ದಾರೆ, ನಾಟಕವನ್ನು ನೋಡುಗರು ಏನಿದ್ದಾರೆ, ಆ ನೋಡುಗರಲ್ಲಿ ಆ ಕರುಣೆ ಮತ್ತು ಭಯವನ್ನು ಪ್ರಚೋದಿಸ್ತಕ್ಕಂಥದ್ದು ಮತ್ತು ಶೋಧನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಗಂಭೀರತೆ ದುರಂತವನ್ನು ಆಧರಿಸಿದ್ದಲ್ಲ. ಈ ಗಂಭೀರತೆಯಲ್ಲಿ ಅದು ದುರಂತವನ್ನು ಆಧರಿಸಿಕೊಂಡು ಬರ್ತಕ್ಕಂಥ ಅಲ್ಲ. ಯಾಕೆಂದರೆ ಅದು ದುರಂತ ಅಲ್ಲಿ ಆಗುವುದಿಲ್ಲ, ಅದು ಅಭಿನಯ ಮಾತ್ರ. ಹಾಗಾಗಿ ದುರಂತ ಆದರೆ ನಮಗೆ ನೋವು ಬರುವುದಲ್ಲ, ನಾಟಕದ ಮೂಲಕ ದುರಂತ ಆಗ್ತಕ್ಕಂಥ ಅದು. ಹಾಗಾಗಿ ದುರಂತವನ್ನು ಆಧರಿಸಿದ್ದಲ್ಲ, ಬದಲಾಗಿ ನಾಟಕದ ವಸ್ತು ಸಂವಿಧಾನಗಳನ್ನು ಆಧರಿಸಿದೆ. ಆದ ಕಾರಣ ನಾಟಕದಲ್ಲಿ ವಸ್ತು ಸಂವಿಧಾನಗಳು, ಅದರ ಸ್ಟ್ರಕ್ಚರ್ ಇದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಕರುಣೆ ಮತ್ತು ಭಯಗಳ ಪ್ರಚೋದನೆ. ಗಂಭೀರತೆ ದುರಂತವನ್ನು ಆಧರಿಸಿದ್ದಲ್ಲ, ಬದಲಾಗಿ ನಾಟಕದ ವಸ್ತು ಮತ್ತು ಸಂವಿಧಾನವನ್ನು ಆಧರಿಸಿದ್ದು. ನಾಟಕದ ವಸ್ತು ಮತ್ತು ಅದರ ಸಂವಿಧಾನ ಏನಿದೆ, ಅದರ ಟೋಟಲ್ ರಚನೆ ಅನ್ನೋದೇನಿದೆ, ಅದು ಈ ರೀತಿಯ ಭಾವಗಳನ್ನು, ಅದು ಗಂಭೀರ ಇರ್ಬೋದು ಅಥವಾ ಕರುಣೆ ಇರ್ಬೋದು, ಭಯ ಇರ್ಬೋದು, ಈ ರೀತಿಯ ಭಾವಗಳನ್ನು ಅದು ಹುಟ್ಟು ಹಾಕುವಾಗ ಅದರ ವಸ್ತು ಇರಬೇಕು, ಅದರ ರಚನೆ ಇರಬೇಕು. ಇದು ಕರುಣೆ ಮತ್ತು ಭಯಗಳ ಪ್ರಚೋದನೆ ಮತ್ತು ವಿರೇಚನ, ಅದನ್ನೇ ಏನು ಭಾವ ವಿರೇಚನ ಹೇಳ್ತಕ್ಕೆ ಕೆಥಾರ್ಸಿಸ್. ಸೊ ಭಾವ ಶೋಧನೆ ಅಂತಲೇ ಹೇಳ್ತೇವೆ. ಹಾಗಾಗಿ ಈ ಕರುಣೆ, ಭಯಗಳ ಪ್ರಚೋದನೆ ಮತ್ತು ವಿರೇಚನದ ಪರಿಣಾಮಕ್ಕಾಗಿ ಉತ್ತಮ ಪಾತ್ರವನ್ನು ದುಸ್ಥಿತಿ ಬೀಳುವಂತಿರುವುದೇ ಸೂಕ್ತವಾಗಿದ್ದಾಗ ಅರಿಸ್ಟಾಟಲ್ ಅದು ದುರಂತದಲ್ಲಿ ಸಂಭವಿಸಬೇಕೆಂದೇನು ಪ್ರತಿಪಾದಿಸಿಲ್ಲ. ಉತ್ತಮ ಪಾತ್ರವನ್ನು ದುಸ್ಥಿತಿಗೆ ಬೀಳತಕ್ಕಂಥದ್ದು. ಆಗ ಮಾತ್ರ ನಾನು ಅತಿ ಒಳ್ಳೆಯ ಮನುಷ್ಯ ಭಾಳ ಕೆಟ್ಟದಾಗಿ ಹೋದಾಗ ನಮಗೇನಾಯ್ತು, ಅವನಿಗೆ ಗಮನ ಕುರಿತು ಕರುಣೆ, ಆ ಕುರಿತು ಭಯ ಉಂಟಾಗ್ತಕ್ಕಂಥದ್ದು. ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ಹಾಗೆಂತ ಹೇಳೋದು ಆ ಸೂಕ್ತವಾಗಿದ್ದಾಗ್ಯೂ ಅರಿಸ್ಟಾಟಲ್ ದುರಂತಲ್ಲೇ ಸಂಭವಿಸಬೇಕೆಂದೇನಿ, ಅದು ದುರಂತವೇ ಆಗಬೇಕಂತಿಲ್ಲ. ಯಾಕಂದರೆ ಮುಂದಕ್ಕೆ ಒಳ್ಳೆಯ ಆಗಬಹುದು. ಹಾಗಾಗಿ ಉತ್ತಮ ಪಾತ್ರವನ್ನು ದುಸ್ಥಿತಿಗೆ ಬೀಳುವಂತಿರುವುದೇ ಸೂಕ್ತವಾಗಿದ್ದಾನೆ. ಈ ಪರಿಣಾಮಗಳೇನಿವೆ, ಕರುಣೆ, ಭಯಗಳ ಪ್ರಚೋದನೆ ಮತ್ತು ವಿರೇಚನದ ಪರಿಣಾಮಗಳು ಆಗಬೇಕು ಅಂತ ಆದರೆ ಅಲ್ಲಿ ಉತ್ತಮ ಪಾತ್ರವನ್ನು ದುಸ್ಥಿತಿಗೆ ಬೀಳಬೇಕು, ಅದು ಸಹಜ. ಅದನ್ನು ಅರಿಸ್ಟಾಟಲ್ ಒಪ್ಪಿಕೊಂಡು ಅದು ದುರಂತಲ್ಲೇ ಸಂಭವಿಸಬೇಕೆಂದೇನು ಆತ ಪ್ರತಿಪಾದಿಸುವುದಿಲ್ಲ. ದುರಂತಲ್ಲೇ ಸಂಭವಿಸಬೇಕು ಅಂತ ಏನು ಇಲ್ಲ. ಅವನವನ ಮಾಡಿಕೊಂಡಿದ್ದ ಕರ್ಮಾನುಸಾರವಾಗಿ ಅದು ಏನಾಗುತ್ತದೆ, ಆ ದುಸ್ಥಿತಿಗೆ ಬೀಳಬಹುದು. ಹಾಗಾಗಿ ದುರಂತಲ್ಲೇ ಸಂಭವಿಸಬೇಕೆಂದೇನು ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅರಿಸ್ಟಾಟಲ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಅಂಶಗಳನ್ನು ನಾವು ದುರಂತ ನಾಟಕದ ಕುರಿತು ಅರಿಸ್ಟಾಟಲ್ ಹೇಳ್ತಕ್ಕಂಥ ಇಷ್ಟು ಅಂಶಗಳನ್ನು ನಾವು ಈ ತರಗತಿಯಲ್ಲಿ ಗಮನಿಸ್ಕೊಳ್ತೇವೆ. ಸೊ ಇನ್ನೂ ಅವತ್ತ ಹೇಳ್ತಕ್ಕಂಥ ನಾಟಕದ ವಸ್ತು, ಅದರ ಗೀತೆ, ಭಾಷೆ, ದೃಶ್ಯ, ಇವುಗಳ ಕುರಿತು ನಾವು ಮುಂದಿನ ತರಗತಿಯಲ್ಲಿ ಗಮನಿಸ್ಕೊಳ್ತೇವೆ. ಸೊ ಪಠ್ಯ ಪುಸ್ತಕ ಟೆಸ್ಟ್ ಏನು ಕೊಟ್ಟಿದೆ, ಅದರಲ್ಲಿ ರುದ್ರ ನಾಟಕ ಅನ್ನೋಂಥ ಭಾಗ ಇದೆ. ಅದನ್ನು ಸರಿಯಾಗಿ ಓದಿಕೊಳ್ತಾನೆ ಈ ವಿಡಿಯೋವನ್ನು ನೋಡಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಸೊ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ.